ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮನೆಯಲ್ಲೇ ರಸಮಲೈಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಸುಮ್ಮನೆ ಹೊರಗಡೆ 50 ರೂಪಾಯಿ 60 ರೂಪಾಯಿ ಒಂದು ಪೀಸ್ ಕೊಟ್ಟು ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡಿಕೊಂಡು ಈಸಿಯಾಗಿ ಹೆಲ್ತಿಯಾಗಿ ತಿನ್ಬೋದು. ತುಂಬಾ ಈಸಿ ಮಾಡೋದು ಸಹ. ಮತ್ತೆ ತಡ ಹಾಗಾದರೆ ಮಾಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 400 ml ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅರ್ಧ ಲೀಟರ್ಗೆ ಒಂದು 100 ಗ್ರಾಮ್ ಕಡಿಮೆ, 1 ml 100 ಮಿಲಿ ಕಡಿಮೆ 400 ml ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹಾಲನ್ನು ನಾನು ಕುದಿಯೋಕೆ ಇಟ್ಟಿದ್ದೀನಿ. ಹಾಲು ಕುದಿ ಬಂದಮೇಲೆ 1-2 ಸ್ಪೂನ್ ವಿನೇಗರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನಿಂಬೆ ರಸನೂ ಕೂಡ ಹಾಕ್ಕೊಳ್ಬೋದು. ಬೇಕಂದರೆ ನಿಂಬೆ ರಸದಲ್ಲೇ ನೀವು ಹಾಕ್ಕೊಂಡು ಹಾಲನ್ನು ಹೊಡೆಸ್ಕೊಳ್ಳಿ. ಈ ಥರ ಹಾಕಿದ ಮೇಲೆ ಹಾಲು ಪೂರ್ತಿಯಾಗಿ ಹೊಡೆದೋಗುತ್ತೆ. ಹಾಲು ಹೊಡೆದ್ಮೇಲೆ ನೀಟಾಗಿ ನೀವು ಅದನ್ನು ಸೋಸ್ಕೊಳ್ಬೇಕಾಗತ್ತೆ. ಆ ಪನ್ನೀರನ್ನು ಹೊರಗಡೆ ತೆಗಿಬೇಕಾಗತ್ತೆ. ನಾನಿಲ್ಲಿ ಒಂದು ಜರಡಿಗೆ ಹೀಗೆ ಕಾಟನ್ ಕರ್ಚೀಫನ್ನು ಹಾಕ್ಕೊಂಡು ಹಾಲು ನೀರು ಮತ್ತು ಪನ್ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ನೀರನ್ನು ಹಾಕ್ತಾಯಿದ್ದೀನಿ 1 ಗ್ಲಾಸ್. ಯಾಕೆಂದರೆ ವಿನೇಗರ್ ಹಾಕಿರ್ತೀವಲ್ಲ, ಹುಳಿ ಅಂಶ ಇರುತ್ತೆ. ಹಾಗಾಗಿ ಆ ಹುಳಿ ಅಂಶವನ್ನು ತೆಗಿಯೋದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಈ ಥರ ಅದನ್ನು ಸ್ಕ್ವೀಸ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ನೀರೆಲ್ಲ ಇದ್ದಿದ್ದೆಲ್ಲ ಅದು ಹೊರಗಡೆ ಹೋಗೋ ಥರ ಸ್ಕ್ವೀಸ್ ಮಾಡಿಕೊಂಡು ಒಂದು 10-15 ನಿಮಿಷ ಹಾಗೆ ರೆಸ್ಟಿಗೆ ಇಟ್ಬಿಡ್ತೀನಿ. ಅದಾದಮೇಲೆ ನೋಡ್ಬೋದು ಇಲ್ಲಿ ಎಷ್ಟು ಡ್ರೈ ಆಗಿ ನೀವು ಹಾಲು ಹೊಡೆದಿರೋದು ಪನ್ನೀರ್ ರೆಡಿಯಾಗಿದೆ ಅಂಥೇಳಿ. ಈಗ ಮೇನ್ ಕೆಲಸ ಏನಪ್ಪ ಅಂದರೆ ಇದನ್ನು ಒಂದು 15-20 ನಿಮಿಷನಾದರೂ ನೀವು ನೀಟಾಗಿ ಹಸ್ತವನ್ನು ಕೊಟ್ಬಿಟ್ಟು ನಾದ್ಕೊಳ್ಬೇಕಾಗತ್ತೆ. ನಾದ್ಕೊಂಡಿಲ್ಲ ಅಂತಂದರೆ ನಿಮಗೆ ಪನ್ನೀರು ಒಡೆದೋಗ್ಬಿಡುತ್ತೆ. ನೋಡಿ, ಫಸ್ಟ್ ನಾದ್ಕೊಳ್ಬೇಕಾದ್ರೆ ಈ ಥರ ಪುಡಿ ಪುಡಿಯಾಗಿ ಬರ್ತಾ ಇರುತ್ತೆ. ಬಟ್ ನಾದ್ತಾ ಕೊನೆಗೆ ಬೆಣ್ಣೆ ಥರ ಸಾಫ್ಟಾಗಿ ಹೊಡ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಒಂದು 15-20 ನಿಮಿಷನಾದರೂ ನಾದಬೇಕು. ನೋಡಿ, 15-20 ನಿಮಿಷ ನಾದಿದ್ಮೇಲೆ ಈ ಥರ ಬೆಣ್ಣೆ ಥರ ನೀಟಾಗಿ ಬಂದಿದೆ. ಈಗ ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 400 ml ಹಾಲು ತೊಗೊಂಡಿರೋದ್ರಿಂದ ಒಂದು 5 ಪನ್ನೀರ್ ಆಗ್ತಾಯಿದೆ. ಈ ಥರ ಚಿಕ್ಕದು ಉಂಡೆಗಳನ್ನು ತೊಗೊಳ್ಳಿ. ಈ ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಒಂದು ಮೀಡಿಯಮ್ ಆಗಿ ನೀವು ತೊಗೊಳ್ಬೇಕಾಗತ್ತೆ. ನೋಡ್ಕೊಳ್ಳಿ, ಈ ಥರ ಕೈಯಲ್ಲಿ ನೀಟಾಗಿ ಬಾಲ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಕಂಠ ಏನಾದರೂ ಸ್ವಲ್ಪ ಹೊಡ್ಕೊಳ್ತು ಅಂದರೆ ಕೈಯಲ್ಲಿ ಹಾಗೇ ಅದನ್ನು ಶೇಪ್ಗೆ ತಂದ್ಕೊಳ್ಳಿ. ಈಗ ಎಲ್ಲ ಪನ್ನೀರ್ ಬಾಲ್ಸ್ಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಒಂದು 3/4 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ. ಅದಕ್ಕೆ 2.5 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಬೌಲು ಸಕ್ಕರೆಗೆ 2.5 ಬೌಲ್ ನೀರನ್ನು ಹಾಕ್ಕೊಂಡು ಜಸ್ಟ್ ಸಕ್ಕರೆಯನ್ನು ಕರಗಿಸ್ಕೊಳ್ಬೇಕಷ್ಟೇ. ಇಲ್ಲಿ ಪಾಕ ಏನು ಮಾಡೋದು ಬೇಡ. ಜಸ್ಟ್ ಸಕ್ಕರೆ ಕರಗಿದೆ ನೋಡ್ಬೋದು. ಸಕ್ಕರೆ ಕರಗಿ ಈಗ ಒಂದು ಕುದಿ ಬಂದ ತಕ್ಷಣವೇ ನಾವು ಪನ್ನೀರ್ ಬಾಲ್ಸ್ ಮಾಡಿಟ್ಕೊಂಡಿದ್ದೀವಲ್ಲ, ಒಂದೊಂದೇ ಬಾಲ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಒಟ್ಟಿಗೆ ಒಂದೇ ಸರಿ ಹಾಕಬೇಡಿ, ಒಡೆದೋಗ್ಬಿಡುತ್ತೆ. ಒಂದೊಂದೇ ಬಾಲ್ಸನ್ನು ಈ ಥರ ಹಾಕ್ಕೊಳ್ಬೇಕಾಗತ್ತೆ. ಹಾಕಿ ಈ ಥರ ಒಂದು 5 ನಿಮಿಷ ಓಪನ್ನಾಗೆ ಕುದಿಸ್ಕೊಳ್ಳಿ. ನೋಡಿ ಎಷ್ಟೆಷ್ಟು ದಪ್ಪ ಆಗಿದೆ ಅಂಥೇಳಿ ಓಪನ್ನಾಗೆ ಕುದಿಸ್ಕೊಳ್ಳಿ. ಅದನ್ನೇನು ಕ್ಲೋಸ್ ಮಾಡಬೇಡಿ. ಒಂದು 5 ನಿಮಿಷ ಆದಮೇಲೆ ಅವುಗಳನ್ನೆಲ್ಲ ಮಡ್ಚಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಹೈ ಫ್ಲೇಮನ್ನು ಇಟ್ಬಿಟ್ರೆ ಫುಲ್ ಒಡೆದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ನೀವು ಕುದಿಸ್ಕೊಳ್ಬೇಕಾಗತ್ತೆ. ಈ ಥರ ಕುದಿಸ್ಕೊಳ್ಳಿ. ಅಲ್ಲಿ ಒಂದು ಕಡಿಮೆ ಆಗಿದೆ ಅಂದರೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ, ಒಂದು ಆಲ್ರೆಡಿ ಖಾಲಿ ಆಗೋಯ್ತು ತಿಂದುಬಿಟ್ರು, ಹಾಗಾಗಿ ಒಂದು ಕಡಿಮೆ ಆಗಿದೆ. ಈಗ ಅದನ್ನು ಕೆಳಗೆ ಇಳಿಸ್ಕೊಂಡು ಒಂದು ಸಿಂಪಲ್ಲಾಗಿ ಹಾಲನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 1/4 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಹಾಲಿಗೆ ಎಕ್ಸ್ಟ್ರಾ ಸಕ್ಕರೆಯನ್ನು ಹಾಕಬೇಡಿ. ಏನು ನಾವು ಪನ್ನೀರ್ ರಸಮಲೈ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಪಾಕವನ್ನು ಇಟ್ಟಿದ್ವಲ್ಲ, ಆ ಪಾಕನೇ 1-2 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಒಂದು ಫುಡ್ ಕಲರನ್ನು, ಕೇಸರಿ ಬಾತಿಗೆ ಹಾಕ್ತೀವಲ್ಲ ಆ ಫುಡ್ ಕಲರ್ನ ಒಂದು ಪಿಂಚ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದು 4-5 ಕೇಸರಿ ದಳಗಳಿದ್ದರೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದು 2-3 ಏಲಕ್ಕಿ ಕಾಯನ್ನು ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟೇ, ನಿಮ್ಮ ಹಾಲು ರೆಡಿಯಾಗಿ ಹೋಗುತ್ತೆ. ಈಗ ಹಾಲು ಬಿಸಿ ಇದೆ ನೋಡಿ, ಬಿಸಿನೇ ಇರಬೇಕು ಹಾಲು. ಬಟ್ ಇಲ್ಲಿ ನಿಮಗೆ ಆ ಪನ್ನೀರ್ ರಸಮಲೈ ಉಂಡೆಗಳು ಫುಲ್ಲು ತಣ್ಣಗಾಗಿರಬೇಕು. ಬಿಸಿದು ಹಾಕಬೇಡಿ, ಹಾಗೆ ಬಿಸಿದು ಹಾಕ್ಬಿಟ್ರೆ ಒಡೆದೋಗ್ಬಿಡುತ್ತೆ. ಈಗ ಬಿಸಿ ಹಾಲಿಗೆ ಈ ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಉಂಡೆಗಳನ್ನು ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆ ಪಾಕನೂ ವೇಸ್ಟ್ ಆಗೋಲ್ಲ, ಈ ಕಡೆ ನಿಮ್ಮ ರಸಮಲೈ ಕೂಡ ಕರೆಕ್ಟಾಗಿ ಆಗುತ್ತೆ. ಈಗ ಇದನ್ನು 5 to 6 ಅವರ್ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಇಟ್ಟು ನೋಡಿ ತಂದಿದ್ದೀನಿ, ಒಂದು 5 to 6 ಅವರ್ ಫ್ರೀಝರಲ್ಲಿ ಇಟ್ಬಿಟ್ಟು ತಂದಿದ್ದೀನಿ. ಹಾಲು ಕೆನೆಗಟ್ಟಿದೆ ಅಷ್ಟೇ. ಈಗ ನೋಡಿ, ಅಲ್ಲಿ ರಸಮಲೈ ಕಲರ್ ಕೂಡ ಚೇಂಜ್ ಆಗಿದೆ. ಹಾಕಬೇಕಾದ್ರೆ ವೈಟ್ ಇತ್ತು, ಈಗ ನೋಡಿ ಯೆಲ್ಲೋ ಕಲರಿಗೆ ಬಂದಿದೆ. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ, ಎಷ್ಟು ಜ್ಯೂಸಿ ಆಗಿದೆ ಅಂತ ಹೇಳಿಬಿಟ್ಟು ನೀಟಾಗಿ ಬಂದಿದೆ. ಯಾವುದೇ ಒಡೆದೋಗೋದು ಅದೆಲ್ಲನೂ ಕೂಡ
ಆಗಿಲ್ಲ. ಕಲರ್ ಕೂಡ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಹಾಗೆ ತಿನ್ನಬೇಕು ಅನಿಸುತ್ತೆ. ಈಗ ಸರ್ವ್ ಮಾಡೋದಕ್ಕಿಂತ ಮುಂಚೆ ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ಗೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಬಾದಾಮಿ ಮತ್ತು ಪಿಸ್ತಾವನ್ನು ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ, ಮಕ್ಕಳಂತೂ ಇಷ್ಟಪಡ್ತಾರೆ. ಸೇಮ್ ನಿಮ್ಗೆ ಹೊರಗಡೆ ಬೇಕರಿಗಳಲ್ಲಿ ಅಂಗಡಿಗಳಲ್ಲಿ ಸಿಕ್ಕುತ್ತಲ್ಲ ಹಾಗೇ ಇರುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಂದನ್ನು ಸರ್ವ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವಿಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ಕಟ್ ಮಾಡಿದ ತಕ್ಷಣವೇ ಕಟ್ಟಾಗುತ್ತೆ ಅಂಥೇಳಿ ನೋಡ್ಬೋದು. ಇಲ್ಲಿ ನೋಡಿ ಅಲ್ಲಿ ಎಷ್ಟು ಸಾಫ್ಟಾಗಿ ಕಟ್ ಮಾಡಿದ ತಕ್ಷಣವೇ ಕಟ್ಟಾಗುತ್ತೆ, ಅಷ್ಟು ಜ್ಯೂಸಿಯಾಗಿ ಸಾಫ್ಟಾಗಿ ನಮ್ಮ ರಸಮಲೈ ರೆಡಿ ಇದೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.